ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಭರ್ಜರಿ ಪ್ರಚಾರ ನಡೆಸಿದ್ರು. ನವನಗರದ ಸೇಂಟ್ ಮೇರಿ ಚರ್ಚ್ ಮತ್ತು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಪ್ರಚಾರ ನಡೆಸಿದ್ರು. ಇದೇ ವೇಳೆ ಚರ್ಚ್ನಲ್ಲಿ ನಡೆದ ಪ್ರಾರ್ಥನೆಯಲ್ಲೂ ಸಂಯುಕ್ತ ಪಾಟೀಲ್ ಪಾಲ್ಗೊಂಡಿದ್ರು. ನಗರದ ವಿವಿಧೆಡೆ ಪಾದಯಾತ್ರೆ ಮೂಲಕ ಪ್ರಚಾರ ನಡೆಸಿದ ಸಂಯುಕ್ತ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳನ್ನು ತಿಳಿಸುವ ಮೂಲಕ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಲ್ಲ ನನ್ನ ಅಣ್ಣ ತಮ್ಮಂದ್ರೆ ನನ್ನ ವಿನಂತಿ ಏನದ ಅಂತಂದ್ರೆ ನನಗೊಂದು ಅವಕಾಶವನ್ನು ಮಾಡ್ಕೊಡ್ರಿ. ನಾನು ಕೆಲಸ ಮಾಡುವಂತ ಹುಮ್ಮಸ್ಸನ್ನ ಹೊಂದಿನಿ. ಆ UKP ಸಮಸ್ಯೆ ಬಗ್ಗೆನೂ ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಇರ್ತೀನಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನ ಎತ್ತಿಡಬೇಕು. ಇವತ್ತು ಒಂದು ಮುಖ್ಯ ಕಾರಣ ಯಾಕೆ UKP ಸಂತ್ರಸ್ತರಿಗೆ ನ್ಯಾಯ ಒದಗ್ಲಿಕ್ಕತ್ತಿಲ್ಲ ಅಂತಂದ್ರೆ ಕೇಂದ್ರದಿಂದ ಅದು ಒಂದು ಕೇಂದ್ರ ಯೋಜನೆಯಾಗಿ ಘೋಷಣೆ ಆಗ್ಬೇಕು. ಆ ನೋಟಿಫಿಕೇಶನ್ ಆಗ್ತಾ ಇಲ್ಲ. ಕೆಳಗೂ ಬಿಜೆಪಿ ಸರ್ಕಾರ ಇತ್ತು, ಮೇಲೂ ಬಿಜೆಪಿ ಸರ್ಕಾರ ಇತ್ತು. ಆ ಒಂದು ಅವಧಿಯಲ್ಲಿನೂ ಕೂಡ ಆ ನೋಟಿಫಿಕೇಶನ್ ಆಗಲಿಲ್ಲ. ಅದ್ರ ಜೊತೆಯಾಗಿ ಹಿಂದಿನ ವರ್ಷ UKP ಯೋಜನೆಗೆ 5,400 ಕೋಟಿ ಫೈನಾನ್ಸ್ ಮಿನಿಸ್ಟರ್ ಅವರು ರಿಸರ್ವ್ ಇಟ್ಟಿದ್ರು. ಆದ್ರೂ ಕೂಡ ಹಿಂದಿನ ಬಜೆಟ್ನಾಗ 5,400 ಕೋಟಿ ರಿಸರ್ವ್ ಇಟ್ಟಿದ್ದನ್ನು 1 ರೂಪಾಯಿನೂ ಕೂಡ ಅವರು ಬಿಡುಗಡೆಯನ್ನ ಮಾಡಲಿಲ್ಲ. ಆ ಫಂಡ್ ಹಂಗೆ ವಾಪಸ್ ಹೋಯ್ತು. ಇಲ್ಲಿ ಮಲ್ಲಣ್ಣ ಅವ್ರ ಅದಾರ, ಸಂತೋಷ್ ಅಣ್ಣ ಅದಾರ, ಇನ್ನೂ ಈ ವಿಷಯದ ಬಗ್ಗೆ ಬಹಳ ಆಳವಾಗಿ ತಿಳ್ಕೊಂಡಿದ್ದವ್ರು ಅದಾರ. ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಾವೆಲ್ಲರೂ ಕೂಡಿ ಸಮಾಲೋಚನೆಯನ್ನ ಮಾಡಿ ದೆಹಲಿಯಲ್ಲಿ ನಿಮ್ಮ ಧ್ವನಿಯಾಗಿ ನಾನು ನಿಂತು ನನ್ನ ಕಡೆಯಿಂದ ಎಷ್ಟಾಗ್ತೈತಿ ಈ ವಿಷಯದ ಬಗ್ಗೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ನಾನು ಈ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.